ಈ ಘಟನೆ ಆಗಬಾರ್ದಿತ್ತು. 5 ಹುಲಿಗಳು ಚಾಮರಾಜನಗರ ಟೈಗರ್ ರಿಸರ್ವಲ್ಲಿ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಇದು ಮೋಸ್ಟ್ಲಿ 5 ಹುಲಿಗಳು ಒಂದೇ ಜಾಗದಲ್ಲಿ ಸಾಯಬೇಕು ಅಂತಂದರೆ ಮೋಸ್ಟ್ಲಿ ಪಾಯ್ಸನಿಂಗ್ ಆಗಿರ್ಬೋದು ಅಂತೇಳಿ ನನ್ನದೊಂದು ಅಭಿಪ್ರಾಯ. ಸೊ ತಾಯಿ ಮತ್ತು ಮರಿಗಳು ಆಹಾರಕ್ಕೋಸ್ಕರ ದನ ಕಾಡೊಳಗಡೆ ಬಿಟ್ಟಿದ್ರು ಅಂತ ಹೇಳ್ತಾರೆ. ಆ ದನನ ತಿಂದಾಗ ಸೊ ಅದನ್ನು ಅರ್ಧ ಬಿಟ್ಟಿತ್ತಂತೆ. ಮತ್ತೆ ತಿನ್ನಲಿಕ್ಕೆ ಬಂದಾಗ ಸಿಟ್ಟಿನಿಂದ ಯಾರೋ ಅದಕ್ಕೆ ಪಾಯ್ಸನ್ ಮಾಡಿರ್ಬೋದು. ಅದನ್ನ ತಿಂದು ಎಲ್ಲ ಈ ಹುಲಿಗಳು ಸತ್ತಿರ್ಬೋದು ಅಂಥೇಳಿ ಮೇಲ್ನೋಟಕ್ಕೆ ಬರ್ತಾಯಿದೆ. ಪೋಸ್ಟ್ಮಾರ್ಟಮ್ ಆಗಿ ಅದನ್ನು ಫೋರೆನ್ಸಿಕ್ ಕಳಿಸಿದ್ದಾರೆ. ಒಂದು ವಾರದೊಳಗಡೆ ಬರ್ಬೋದು. ಯಾಕಂದರೆ ಫಾಲೋಅಪ್ ಮಾಡಿದ್ರೆ ಇಮಿಡಿಯೇಟ್ ಬರ್ತದೆ. ಒಂದು ವಾರದೊಳಗಡೆ ರಿಪೋರ್ಟ್ ಬರ್ಬೋದು. ಈ ಕಾನೂನು ಪ್ರಕಾರ ಇದು ಅವರು ಕೋರ್ಟಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ. ಸೊ ಕೋರ್ಟಲ್ಲಿ ಎಲ್ಲ ಆದಮೇಲೆ ಹಿಯರಿಂಗ್ಸು ಮತ್ತು ಇದೆಲ್ಲ ಆದಮೇಲೆ ಅವ್ರು ತಪ್ಪಿತಸ್ಥ ಕಂಡುಬಂದರೆ 7 ವರ್ಷದವರೆಗೂ ಶಿಕ್ಷೆ ಆಗುತ್ತೆ. ಹುಲಿ ನೇಚರ್ ಅದು ತಿಂದುಬಿಟ್ಟಿದ್ದಿಲ್ಲ ತಿನ್ನುತ್ತೆ ಸರ್ ಮತ್ತೆ ಬಂದು. ಅದು ಹುಲಿ ಒಂದು ಪ್ರಾಣಿನ ಕೊಂದರೆ ಅದು ಪೂರ್ತಿ ಖಾಲಿ ಹೋಗೋವರೆಗೆ ಇನ್ನೊಂದು ಪ್ರಾಣಿನ ಕೊಲ್ಲಲ್ಲ. ಯಾಕೆಂದರೆ ಮನುಷ್ಯನ ಥರ ಅಲ್ಲ. ಮನುಷ್ಯನಿಗೆ ಏನಂದರೆ ನಮಗೆ ಇಷ್ಟು ದುಡ್ಡಿದ್ರೆ ಇನ್ನೂ ಅಷ್ಟು ದುಡ್ಡು ಮಾಡಬೇಕು ಅಂತ ಆಸೆ ಇರ್ತದೆ. ಹುಲಿ ಆ ಥರ ಇಲ್ಲ. ಒಂದು ಪ್ರಾಣಿ ಈಗೆಲ್ಲ ಒಂದು ಗುಡ್ಡೆಯಲ್ಲಿ ಒಂದು 8 ಜಿಂಕೆ ಅದನ್ನು ಎಲ್ಲನೂ ಒಂದೇ ಸಾರಿ ಹೊಡೆದುಕೊಳ್ಳಲ್ಲ. ಅದು ಒಂದನ್ನೇ ಹಿಡಿತದೆ. ಅದನ್ನ ತಿಂದು ಮುಗಿದ ಮೇಲೆ ಹೊಟ್ಟೆಗೆ ಹಸಿವಾದರೆ ಮತ್ತೆ ಇನ್ನೊಂದು ಹಿಡಿತದೆ. ಅದರಿಂದ ಒಂದು ಸಾರಿ ತಿಂದುಬಿಟ್ಟಿಂದ ಮತ್ತೆ ಬಂದು ತಿಂತದೆ ಹುಲಿ. ಸರ್, ಅಲ್ಲಿ ವಾಚರ್ಗಳಿಗೆ ಸರ್ ಈ ರೀತಿಯ ಪ್ರಕರಣಗಳು ನಿಮ್ಮ ಒಂದು ಅವಧಿನಲ್ಲಿ ನೋಡಿದ್ರೆ ಸರ್? ಸಾಕಷ್ಟಾಗಿದೆ. ನಾನು ಒಂದು 25-30 ವರ್ಷ ವೈಲ್ಡ್ ಲೈಫಲ್ಲಿ ಸರ್ವಿಸ್ ಮಾಡಿದ್ದೀನಿ. ಸಾಕಷ್ಟು ಇಂಥ ಪ್ರಕರಣಗಳಾಗಿದೆ. ಒಂದು ಎಕ್ಸಾಂಪಲ್ ಯಾವುದಾದ್ರು ಈ ಥರದ್ದು ಆಗಿತ್ತಲ್ಲ ಅಂತದ್ದು, ವಿಷ ಪ್ರಶಾನ ಮಾಡಿ ಆ ಥರ ಸಾವನ್ನಪ್ಪಿದೆ ಅದರ ಅದಕ್ಕೆ ಸದ್ಯಕ್ಕೆ ಈ ಭಾಗದಲ್ಲಿ ನಾನು ಗುಂಡ್ಲುಪೇಟೆ ACF ಆಗಿದ್ದಾಗ ಒಂದು ಚಿರತೆ 2 ಚಿರತೆ ಮರಿನ ಪಾಯ್ಸನ್ ಮಾಡಿಬಿಟ್ಟಿದ್ರು. ಅದರಲ್ಲಿ ಒಂದು ಕಪ್ಪು ಚಿರತೆ ಇತ್ತು. ಒಂದು ಕಪ್ಪು ಚಿರತೆ, ಒಂದು ಮಾಮೂಲಿ ಈ ಥರ ಚಿರತೆ. ಸೊ ಅದನ್ನು ನಾವು ಕೇಸನ್ನು ತನಿಖೆ ಮಾಡಿ ಚಾರ್ಜ್ ಶೀಟ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ಸೊ ಅದು ಕೋರ್ಟಲ್ಲಿ ಹಿಯರಿಂಗ್ ನಡೀತಾ ಇದೆ. ಮುಂದೆ ನೋಡಬೇಕು ಅದೇನಾಗುತ್ತೆ. ಸರ್, ಈಗ ಅಲ್ಲಿ ವಾಚರ್ಗಳೇನಿದ್ರೆ ಅವರಿಗೆ ಸಂಬಳ ಆಗಿರಲಿಲ್ಲ ಹಲವು ದಿನಗಳಿಂದ, ಹಂಗಾಗಿ ಅವರು ಬೀಟ್ಗೆ ಹೋಗ್ತಾ ಇರಲಿಲ್ಲ. ಇದು ಒಂದು ಕಾರಣ ಇರ್ಬೋದು ಅಂತ ಹೇಳ್ತಿದ್ದಾರೆ ಸರ್. ಬೀಟ್ಗೆ ಹೋಗ್ತಾ ಇರಲಿಲ್ಲ ಅಂತೇಳಿ ಹುಲಿ ಪಾಯ್ಸನಿಂಗ್ ಅಂತ ಹೇಳಲ್ಲ. ಬಟ್ ದನಗಳು ಅವ್ರು ಬಂದಿಲ್ಲ ಅಂತೇಳಿ ಒಳಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ನೀವು ಹೇಳ್ತಾ ಇದ್ದೀರಲ್ವಾ, ಅದು ಒಂದು ಕಾರಣ ಇರ್ಬೋದು. ಬಟ್ ಯಾಕೆಂದರೆ ನಮ್ಮಲ್ಲಿ ವಾಸ್ಟ್ ಬೌಂಡ್ರಿ ಇರ್ತದೆ ಫಾರೆಸ್ಟ್ದು. ತುಂಬ ಫಾರೆಸ್ಟ್ಗೂ ವಿಲೇಜ್ಗೂ ಚಾಮರಾಜನಗರದಲ್ಲಿ ಸುಮಾರು ಒಂದು 40-50 ಕಿಲೋಮೀಟರ್ ಇರ್ಬೋದು ವಿಲೇಜ್ ಬೌಂಡ್ರಿ. 40-50 ಕಿಲೋಮೀಟ್ರಲ್ಲಿ ಎಲ್ಲ ಕಡೆಯೂ ವಾಚರ್ಗಳು ಕಾಯ್ಕೊಂಡು ನಿಂತ್ಕೊಳ್ಳೋದು ಕಷ್ಟ. ಸೊ ಅದರಿಂದ ಅವ್ರದ್ದು ಅಲ್ಲಿ ಕೆಲಸಕ್ಕೆ ಹೋಗಿಲ್ಲ ಅಂತದ್ದು ಅದು ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್. ಅದು ಲೋಕಲ್ ಆಫೀಸರ್ಸ್ ನೋಡ್ಕೋಬೇಕಾಗ್ತದೆ. ಸೊ ಅವರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ದನ ಬಿಟ್ಟಿದ್ದಾರೆ ಅಂತ ಹೇಳೋದು ಅದು ನಾನು ಒಪ್ಪಲಿಕ್ಕೆ ತುಂಬ ವಿಷಾದನೀಯ. ಈ ಥರ ಆದರೆ ಅದು ದೊಡ್ಡ ಹುಲಿಗಳು ಆಲ್ಮೋಸ್ಟ್ ಮರಿಗಳು ತಾಯಿ ಸೈದಿಗೆ ಬಂದುಬಿಟ್ಟಿದ್ದಾವೆ. ಆಲ್ಮೋಸ್ಟ್ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಇದು ಆಗಬಾರ್ದಿತ್ತು, ಆಗಿಬಿಟ್ಟಿದೆ. ಇಂಥ ಘಟನೆಗಳು ಮುಂದೆ ಆಗದಂಗೆ ಸೂಕ್ತ ಕ್ರಮ ಇಲಾಖೆನೂ ತಗೋಬೇಕು. ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಅದಕ್ಕೆ ವಿಷ ಹಾಕ್ದವ್ರು ಮಾತ್ರ ಶಿಕ್ಷೆ ಆಗುತ್ತೆ ಅಥವಾ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಅದರಲ್ಲಿ ಹೊಣೆ ಹೊರಬರ್ತದೆ? ಅಲ್ಲ, ವಿಷ ಹಾಕ್ಲಿಕ್ಕೆ ಅಧಿಕಾರಿಗಳ ಪಾತ್ರ ಏನು ಬರ್ತದೆ ಅದರಲ್ಲಿ? ಅದೇನು ನನಗೆ ಕಂಡು ಬರ್ತಾ ಇಲ್ಲ. ಅಧಿಕಾರಿ ಪಾತ್ರ ಇದರಲ್ಲಿ ಕಂಡು ಬರ್ತಾ ಇಲ್ಲ. ವಿಷ